ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಿಮಗೆ ವಂದನೆಗಳು. ಒಂದು ಹೊಸ ವರ್ಷದೊಳಗೆ ಪ್ರವೇಶಿಸಲಿದ್ದೀರಿ. ಈ ವರ್ಷದ ಕೊನೆಯ ದಿನದಲ್ಲಿ ದೇವರು ನಮ್ಮನ್ನು ಕರೆತಂದಿದ್ದಾರೆ. ಆತನು ಮಾಡಿದಂಥ ಮೇಲುಗಳ ನೆನೆಸಿ ಆತನನ್ನು ಸ್ತುತಿಸಬೇಕು. ಈ ದಿನ ಪೂರ್ತಿ ಅಧಿಕವಾಗಿ ದೇವರನ್ನು ಸ್ತುತಿಸುತ್ತಲೇ ಇರಿ. ಯಾಕೆ ಸ್ತುತಿಸಬೇಕು ಗೊತ್ತಾ? ಯೋವೇಲ 2ನೇ ಅಧ್ಯಾಯ 26ನೇ ವಾಕ್ಯದಲ್ಲಿ, ನೀವು ಹೊಟ್ಟೆ ತುಂಬ ಊಟ ಮಾಡಿ ತೃಪ್ತಿಗೊಂಡು ನಿಮಗಾಗಿ ಅದ್ಭುತ ಕಾರ್ಯಗಳನ್ನು ಮಾಡಿದ ನಿಮ್ಮ ದೇವರಾದ ಯೆಹೋವನ ನಾಮವನ್ನು ಕೊಂಡಾಡುವಿರಿ. ನಿಮಗಾಗಿ ಅದ್ಭುತ ಕಾರ್ಯಗಳನ್ನು ಮಾಡಿದ ನಿಮ್ಮ ದೇವರಾದ ಯೆಹೋವನ ನಾಮವನ್ನು ಕೊಂಡಾಡುವಿರಿ. ಈ ವರ್ಷ ಪೂರ್ತಿ ದೇವರು ನಡೆಸಿಕೊಂಡು ಬಂದಂತ ಮಾರ್ಗವನ್ನು ಯೋಚಿಸಿ ನೋಡಿರಿ. ಅದ್ಭುತವಾಗಿ ದೇವರು ನಡೆಸಿದ್ದಾರೆ. ನಾವು ಮಾಡಿದ ಪಾಪಗಳಿಗೆ ದಂಡನೆ ಕೊಟ್ಟಿದ್ದರೆ ನಾಶವಾಗುತ್ತಾ ಇದ್ದೆವು. ಆದರೆ ಮಹಾ ಕೃಪೆಯಿಂದ ನಮ್ಮನ್ನು ಕ್ಷಮಿಸಿದರು. ನಮ್ಮ ಶತ್ರುಗಳು ನಮಗೆ ವಿರೋಧವಾಗಿ ಎದ್ದರಲ್ಲ, ಅವರ ಕೈಗೆ ಒಪ್ಪಿಸಿ ಕೊಟ್ಟಿದ್ದರೆ ನಾಶವಾಗುತ್ತಾ ಇದ್ದೆವು. ದೇವರು ಬಿಟ್ಟುಕೊಡದೆ ದುಷ್ಟ ಮನುಷ್ಯರ ಕೈಯಿಂದ ತಪ್ಪಿಸಿ ಕಾಪಾಡಿದರು. ದುಷ್ಟ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಬಂದನಲ್ಲ, ನಮ್ಮನ್ನು ನುಂಗುವ ಹಾಗೆ ಬಂದನಲ್ಲ. ನಮಗೆ ವಿರೋಧವಾಗಿ ಮಾಟ ಮಂತ್ರ ದುರಾತ್ಮದ ಹೋರಾಟಗಳೆಲ್ಲ ಬಂದಿತ್ತಲ್ಲ. ದೇವರು ಬಿಟ್ಟು ಕೊಟ್ಟಿದ್ದರೆ ನಾವು ನಾಶವಾಗಿ ಹೋಗುತ್ತಿದ್ದೆವು. ದೇವರು ಬಿಟ್ಟು ಕೊಡಲಿಲ್ಲ. ಅತಿಶಯವಾಗಿ ನಮಗಾಗಿ ಯುದ್ಧ ಮಾಡಿದರು, ಜಯ ಕೊಟ್ಟರು. ಸೈತಾನನ ಕ್ರಿಯೆಗಳನ್ನು ಲಯ ಮಾಡಿ ಅದ್ಭುತವಾಗಿ ನಡೆಸಿದರು. ಅದೇ ರೀತಿಯಾಗಿ ವ್ಯಾಧಿ ಬಂದಿತು, ಅಪಘಾತಗಳು ಸಂಭವಿಸುವಂತ ಪರಿಸ್ಥಿತಿ ಬಂದವು. ಕರ್ತನು ಕಾಪಾಡಿದನು. ಯೋಚಿಸಿ ನೋಡಿರಿ, ಎಷ್ಟೋ ಅದ್ಭುತಗಳು ಆತನು ಅತಿಶಯವಾಗಿ ನಡೆಸಿಕೊಂಡು ಬಂದಿದ್ದಾನೆ. ಅದನ್ನೆಲ್ಲ ಯೋಚಿಸಿ ದೇವರನ್ನು ಸ್ತುತಿಸಬೇಕು. ಈ ವರ್ಷದಲ್ಲಿ ದೇವರು ನಿಮಗೆ ಊಟಕ್ಕೂ ಗತಿ ಇಲ್ಲದಂತೆ ಉಪವಾಸದಲ್ಲಿ ಹಸಿವಿನಲ್ಲಿ ಬಿಟ್ಟು ಬಿಟ್ಟಿದ್ದಾರಾ? ಇಲ್ಲ ಅಲ್ಲವಾ? ಆತನು ಅನುದಿನವೂ ಪೋಷಿಸಿದನು. ಅಯ್ಯೋ, ವಸ್ತ್ರವೇ ಇಲ್ಲ, ನಾನು ಅರೆ ನಿರ್ವಾಣವಾಗಿದ್ದೇನೆ, ಡ್ರೆಸ್ಸೇ ಇಲ್ಲ ಎಂಬುದಾಗಿ ಬಿಟ್ಟು ಬಿಟ್ಟರ? ದೇವರು ಉಡಿಸಿದರು. ದೇವರು ನಿಮಗೊಂದು ಒಳ್ಳೆ ಕೆಲಸ, ಮನೆ, ನಿಮಗೆ ಸಂಪಾದಿಸುವುದಕ್ಕೆ ಅವಕಾಶಗಳು, ಕುಟುಂಬ, ಸಂಬಂಧಗಳು, ನಿಮ್ಮನ್ನು ಪ್ರೀತಿಸುವಂತ ಜನರು, ನಿಮಗೊಂದು ಸಭೆ, ಆರಾಧನೆ, ಸೇವಕರು, ಎಷ್ಟೆಲ್ಲ ಆಶೀರ್ವಾದಗಳನ್ನು ಕೊಟ್ಟಿದ್ದಾರೆ. ಅದನ್ನೆಲ್ಲ ನೆನೆಸಿ ದೇವರನ್ನು ಸ್ತುತಿಸಬೇಕು. ಈ ವರ್ಷದಲ್ಲಿ ಎಷ್ಟು ಚಂಡಮಾರುತಗಳು, ಎಷ್ಟು ಭೂಕಂಪಗಳು, ಎಷ್ಟು ಮರಣಗಳು, ಯುದ್ಧದಿಂದ ಮರಣಗಳು, ಭೂಕಂಪದಿಂದ ಮರಣಗಳು, ಪ್ರಕೃತಿ ವಿಕೋಪಗಳಿಂದ ಮರಣಗಳು, ಈ ರೀತಿ ಎಷ್ಟೋ ಮರಣಗಳ ಸುದ್ದಿಗಳನ್ನು ಕೇಳಿದ್ದೇವೆ. ನಾವು ಕಾಪಾಡಲ್ಪಟ್ಟಿದ್ದೇವೆ. ನಾವೇನು ಅವರಿಗಿಂತ ಬಹಳ ಪರಿಶುದ್ಧರಾ? ಅವರೆಲ್ಲ ಪಾಪ ಮಾಡಿದ್ದರಿಂದ ನಾಶವಾದರು. ನಾನು ದೊಡ್ಡ ಪರಿಶುದ್ಧನೆಂದು ಹೇಳಲು ಸಾಧ್ಯವಾ? ಇಲ್ಲ. ಎಲ್ಲ ದೇವರ ಕೃಪೆ. ಅದನ್ನೆಲ್ಲ ಯೋಚಿಸಿ, ದೇವರೇ, ನನ್ನ ಮೇಲೆ ಕರುಣೆ ಇಟ್ಟು ಕ್ಷಮಿಸಿ ಅದ್ಭುತವಾಗಿ ನಡೆಸಿಕೊಂಡು ಬಂದಿರಲ್ಲ, ಸ್ತೋತ್ರ 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 ಎಂದು ಸ್ತುತಿಸಬೇಕು. ನೀವು ಕೃತಜ್ಞತೆ ಉಳ್ಳವರಾಗಿದ್ದರೆ ಬರುವ ಹೊಸ ವರ್ಷ ಆಶೀರ್ವಾದವಾಗಿ ಇರುತ್ತದೆ. ಹಾಗಾದರೆ ಹೇಳುವಿರಾ? ದೇವರನ್ನು ನೋಡಿ ಹೇಳಿರಿ, ದೇವರೇ, ಈ ವರ್ಷ ಪೂರ್ತಿ ನಮ್ಮನ್ನು ಅದ್ಭುತವಾಗಿ ನೀವು ನಡೆಸಿಕೊಂಡು ಬಂದಿರಲ್ಲ. ನಾನು ನಿಮ್ಮನ್ನು ಸ್ತುತಿಸುತ್ತೇನೆ, ಸ್ತೋತರಿಸುತ್ತೇನೆ, ವಂದನೆ ಹೇಳುತ್ತೇನೆ. ನೀವು ನನ್ನನ್ನು ಕಾಪಾಡಿದಿರಿ, ಒಳ್ಳೆಯದನ್ನು ಮಾಡಿದಿರಿ, ನನ್ನ ಅವಶ್ಯಕತೆಗಳನ್ನು ಸಂಧಿಸಿದಿರಿ. ದೇವರೇ, ನನ್ನನ್ನು ಗುಣ ಮಾಡಿದಿರಿ, ನನಗೆ ಸಹಾಯವಾಗಿ ನಿಂತಿರಿ. ನೀವು ಮಾಡಿದ ಮೇಲುಗಳು ಅಸಂಖ್ಯವಾದವುಗಳು. ಎಲ್ಲದಕ್ಕಾಗಿ ಸ್ತೋತ್ರ 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 ಎಂದು ನಿಮ್ಮನ್ನು ಸ್ತುತಿಸುತ್ತೇನೆ. ಹೊಸ ವರ್ಷಕ್ಕಾಗಿ ನನಗೆ ನೀವು ಇಟ್ಟಿರುವಂತ ಆಶೀರ್ವಾದಗಳಿಗಾಗಿ ಈಗಲೇ ನಿಮಗೆ ಸ್ತೋತ್ರ ಸಲ್ಲಿಸುತ್ತೇನೆ. ಯೇಸುವಿನ ನಾಮದಲ್ಲಿ ಸ್ತೋತ್ರ ಬಲಿಗಳನ್ನು ಸಮರ್ಪಿಸುತ್ತೇನೆ ತಂದೆಯೇ. ಆಮೇನ್, ಆಮೇನ್. ಜೀಸಸ್ ರಿಡೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.